ಹಾಯ್ ಹಲೋ ವೆಲ್ಕಮ್ ಟು ಶ್ವೇತಾ ವಿರಾಜ್ ಲಾಗ್ಸ್. ಇವತ್ತು ನಿಮ್ಮ ಜೊತೆ ಒಂದು ರೆಸಿಪಿ ಶೇರ್ ಮಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ವೆರಿ ಕ್ವಿಕ್ಕಾಗಿ ಆಗುವಂಥ ಒಂದು ಅಡುಗೆ ಆಗಿರುತ್ತೆ. ಯಾರಿಗೆಲ್ಲ ಟೈಮ್ ಇರೋದಿಲ್ಲ ನೋಡಿ, ಅವರು ಈಸಿಯಾಗಿ ಫಾಸ್ಟಾಗಿ ಈ ಅಡುಗೆನ ಮಾಡ್ಕೊಳ್ಬೋದು. ಬನ್ನಿ ಏನು ರೆಸಿಪಿ ಏನು ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಮಾತಾಡೋಣ. ನಾನು ಇವತ್ತು ಮಾಡ್ತಾಯಿರೋ ರೆಸಿಪಿ ಏನಪ್ಪ ಅಂತಂದರೆ ಒಂದು ಬೇಳೆಪಪ್ಪು ಅಂತಾರಲ್ವ, ಆಂಧ್ರದಲ್ಲೆಲ್ಲ ಇದು ತುಂಬಾ ಫೇಮಸ್. ಇವಾಗ ಕರ್ನಾಟಕದಲ್ಲೂ ಕೂಡ ತುಂಬ ಜನ ಮಾಡ್ಕೊಳ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಬ್ಬೊಬ್ರು ಒಂದೊಂದು ಥರ ಸ್ಟೈಲಲ್ಲಿ ಮಾಡ್ತಾರೆ. ಇವತ್ತು ನಾನು ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ತಿದ್ದೀನಿ. ಮೆಂತ್ಯ ಸೊಪ್ಪು ಸ್ವಲ್ಪ ಇದೆ, ಒಂದು ಕಟ್ ತಗೊಂಡಿದ್ದೆ. ಅದರಲ್ಲಿ ಎಲ್ಲ ರೆಸಿಪೀಸ್ ಮಾಡಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೆಂತ್ಯ ಸೊಪ್ಪು ಅಥವಾ ಪಾಲಕ್ ಸೊಪ್ಪು ಹಾಕಿ ಮಾಡಿದ್ರೆ ಅಂತೂ ಸೂಪರಾಗಿರುತ್ತೆ. ಅನ್ನಕ್ಕಾಗಿರ್ಬೋದು. ಮುದ್ದೆಗೆ ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ಇವತ್ತು ಮುದ್ದೆಗೂ ಕೂಡ ಟ್ರೈ ಮಾಡ್ತೀನಿ ನಾನು. ಈಗ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಬೇಳೆನ ತೊಳೆದು ನೀಟಾಗಿ 2-3 ಸಲ ತೊಳೆದು ಹಾಕ್ಕೊಂಡಿದ್ದೀನಿ. ಒಂದು 6 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ. ಈಗ ಒಂದು ಚಿಟಿಕೆ ಆಗೋಷ್ಟು ಅಷ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಟೈಮ್ ಇರೋದಿಲ್ಲ, ಕ್ವಿಕ್ಕಾಗಿ ಆಗಬೇಕು ಅಂತ ಅಂದ್ಕೊಂಡಿರ್ತೀರ ನೋಡಿ, ಆವಾಗ ಇದನ್ನು ಬೇಳೆ ಪಪ್ಪು ಮಾಡಿದ್ರೆ ಅಂತೂ ನಿಜ ತುಂಬಾ ಚೆನ್ನಾಗಿರುತ್ತೆ. ಈ ಸಾಂಬಾರು ಬಂದು ಗೀ ರೈಸ್ಗಾಗಿರ್ಬೋದು ಅಥವಾ ಜೀರಾ ರೈಸು ಮತ್ತು ಚಪಾತಿ, ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ಬಟ್ ಮುದ್ದೆಗೆ ಇವತ್ತು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ರಿವ್ಯೂ ಕೊಡ್ತೀನಿ. ಬನ್ನಿ. ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ. ಈಗ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ನಾನೊಂದು 3 ವಿಷಲ್ನ ಬರ್ಸ್ಕೊಳ್ತೀನಿ. ಈಗ ವಿಜಿಲೆಲ್ಲ ಹೋಗಿ ತಣ್ಣಗಾಗಿದೆ ಕುಕ್ಕರು. ಬನ್ನಿ ಹೇಗೆ ಬೆಂದಿದೆ ಅಂತ ನೋಡೋಣ. ನೋಡಿ, ನಾನು ಎಷ್ಟೊಂದು ನೀರು ಹಾಕಿದ್ದೆ, ಆದರೂ ಚೆನ್ನಾಗಿ ಬೆಂದಿದೆ. ಬಟ್ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಾಗಿತ್ತು. ಓಕೆ, ಬೆಂದಿದೆ. ಈಗ ಏನು ಮಾಡಬೇಕು ಅಂತಂದರೆ ಚೌಟ್ ಆಗಿರ್ಬೋದು ಅಥವಾ ಸ್ಮ್ಯಾಶರ್ ಆಗಿರ್ಬೋದು, ಯಾವುದನ್ನ ಒಂದು ತಗೊಂಡು ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈ ಪಪ್ಪು ಸಾರಿಗೆ ಬೇಳೆ ಚೆನ್ನಾಗಿ ಬೆಂದು ಸ್ಮ್ಯಾಶ್ ಆದ್ರೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನನ್ನ ಮತ್ತು ಸ್ಮ್ಯಾಶರ್ ಕೂಡ ಇದೆ. ನಾನು ಚೌಟೇ ಸಾಕು ಅಂತ ಅಂದ್ಬಿಟ್ಟು ಚೌಟಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಬೇಳೆ ಎರಡನ್ನೂ ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಬನ್ನಿ, ಈಗ ಕ್ವಿಕ್ಕಾಗಿ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ, ಮತ್ತು ಒಗ್ಗರಣೆಗೆ ಸಾಸಿವೆ, ಒಂದು ಈರುಳ್ಳಿನ ಹೀಗೆ ಉದ್ದುದ್ದುಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದರಲ್ಲಿ ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಮ್ಯಾಜಿಕ್ ಮಸಾಲ ಸ್ವಲ್ಪ ತಗೊಂಡಿದ್ದೀನಿ. ಇದು ನಿಮ್ಗೆ ಇಷ್ಟ ಇದ್ದರೆ ತೊಗೊಳ್ಬೋದು, ಇಲ್ಲಾಂದರೆ ಬಿಡ್ಬೋದು. ಇಲ್ಲಿ ಒಂದು 1/4 ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ. ಒಂದು ಸ್ವಲ್ಪ ತುಪ್ಪ ಬೇಕಾಗುತ್ತೆ. ಈಗ ಉಪ್ಪು ತಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ತೀನಿ. ಈಗ ಒಗ್ಗರಣೆಗೆ ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಎಣ್ಣೆ ಮತ್ತು ಪಪ್ಪನ್ನ ಬೇಯಿಸಿ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು. ಬನ್ನಿ, ಈಗ ಹೇಗೆ ಮಾಡೋದು ಅಂತ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ ಫ್ರೆಂಡ್ಸ್. ನೋಡಿ, ಇಷ್ಟಿದ್ರೆ ಆಗೋಗುತ್ತೆ ಅಡುಗೆ. ಈಗ ನಾನು ಇಲ್ಲಿ ಪಾಟ್ನ ಇಟ್ಕೊಂಡು ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ. ಸ್ಟವ್ನ ಆನ್ ಮಾಡಿಕೊಂಡು ಈಗ ಎಣ್ಣೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳೋಣ. ನಮ್ಮ ಮನೇಲಿ ಸ್ವಲ್ಪ ಗಲಾಟೆ ಇದೆ, ಮಕ್ಕಳು ಟ್ಯೂಷನ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಡಿಸ್ಟರ್ಬೆನ್ಸ್. ನೀವು ತುಪ್ಪ ಬೇಕಿದ್ರೆ ಲಾಸ್ಟಲ್ಲೂ ಹಾಕ್ಕೊಳ್ಬೋದು, ಇಲ್ಲ ಈಗಲೇ ಹಾಕ್ಕೊಳ್ತೀವಿ ಅಂದರೆ ಈಗಲೂ ಕೂಡ ಹಾಕ್ಕೊಳ್ಬೋದು. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಾಸಿವೆ ಚಿಟ್ಟಳ್ತಾ ಇದೆ, ಕೇಳಿಸ್ತಾ ಇರ್ಬೋದು. ಈಗ ಜೀರಿಗೆ ಹಾಕ್ಕೊಳ್ತೀನಿ. ಸಾರಿ ಫ್ರೆಂಡ್ಸ್, ನಾನು ಆವಾಗಲೇ ಬೆಳ್ಳುಳ್ಳಿನ ತೋರಿಸೋದು ಮರ್ತುಬಿಟ್ಟೆ. ಒಂದು 8ರಿಂದ 10 ಎಸ್ಲಷ್ಟು ಬೆಳ್ಳುಳ್ಳಿ ತೊಗೊಳ್ಬೇಕು. ಇದಕ್ಕೆ ಮೇನ್ ಬಂದು ಬೆಳ್ಳುಳ್ಳಿನೇ. ಈಗ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ.
ನಾನು ತುಪ್ಪ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಈಗ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಆದಮೇಲೆ ಈಗ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್, ಹಸಿ ವಾಸನೆ ಹೋಗೋ ತನಕ, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ, ಇಷ್ಟಾದರೆ ಸಾಕಾಗುತ್ತೆ ಈರುಳ್ಳಿ ಕಲರು. ಈಗ ಟೊಮೆಟೊನ ಹಾಕ್ಕೊಳ್ಳೋಣ. ಟೊಮೆಟೊ ಫುಲ್ಲು ಬೆಂದು ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಳಿ. ಟೊಮೆಟೊ ಬೇಗ ಬೇಯಬೇಕು ಅಂದರೆ ಫ್ರೆಂಡ್ಸ್ ಉಪ್ಪು ಹಾಕ್ಕೊಳ್ಬೇಕು. ಈ ಟ್ರಿಕ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ, ಬೇಗ ಸಾಫ್ಟ್ ಆಗುತ್ತೆ. ಒಂದು 5 ಮಿನಿಟ್ಸ್ ಫ್ರೆಂಡ್ಸ್ ಟೊಮೆಟೊ ಬೇಯಲಿ. ನೋಡಿ ಟೊಮೆಟೊ ಸಾಫ್ಟ್ ಆಗಿದೆ. ಈಗ ಏನು ಮಾಡಬೇಕು ಅಂದರೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಬೇಕು. ಮೆಂತ್ಯ ಸೊಪ್ಪಿನ ಜಾಸ್ತಿ ಇದ್ರೆ ಸಖತ್ತಾಗಿರೋದು ಫ್ರೆಂಡ್ಸ್. ಮತ್ತು ಪಾಲಕ್ ಸೊಪ್ಪಿಂದ ಕೂಡ ಮಾಡ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿ. ಪಾಲಕ್ ಸೊಪ್ಪು ಹಾಕ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಪಾಲಕ್ ಮತ್ತು ಮೆಂತ್ಯ ಮಿಕ್ಸು ಮಾಡ್ಕೊಳ್ಬೋದು, ಇಲ್ಲ ಬರೀ ಪಾಲಕಲ್ಲಿ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬರೀ ಮೆಂತ್ಯ ಸೊಪ್ಪಲ್ಲಿ ಮಾಡ್ಕೊಳ್ಬೋದು. ರೈಸ್ಗಂತೂ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ರೈಸ್ಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ. ಈಗ ಮೆಂತ್ಯ ಸೊಪ್ಪು ಸ್ವಲ್ಪ ಬೇಯಬೇಕು. ನಾವು ಚೆನ್ನಾಗಿ ಬೇಯಿಸಿದ್ರೇ ಫ್ರೆಂಡ್ಸ್ ಯಾವುದೇ ಅಡುಗೆ ಆಗಿರ್ಬೋದು ಅದರಲ್ಲಿ ಟೇಸ್ಟ್ ಬರೋದು. ಬೇಯಿಸ್ದಿರ ಹಸಿ ಹಸಿದೇ ಇದ್ದರೆ ನಿಜ ಯಾವ ಅಡುಗೆ ಕೂಡ ಚೆನ್ನಾಗಿ ಬರೋದಿಲ್ಲ. ಮೇನು ಚೆನ್ನಾಗಿ ಈರುಳ್ಳಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ನಾವು ಯಾವ ತರಕಾರಿ ಹಾಕ್ತಿರೋ ಅದು ಚೆನ್ನಾಗಿ ಬೆಂದಿರಬೇಕು. ಈಗ ನೋಡೋಣ ಬೆಂದಿದೆಯೋ ಇಲ್ಲ ಅಂತಂದ್ಬಿಟ್ಟು. ನಿಜ ಸ್ಮೆಲ್ ಎಷ್ಟು ಗಮ್ಮಂತಿದೆಯೋ. ಮೆಂತ್ಯ ಸೊಪ್ಪು ಹಾಕಿ ಯಾವ ಅಡುಗೆ ಮಾಡಿದ್ರೂ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಮೆಂತ್ಯ ಸೊಪ್ಪು ಸ್ಮೆಲ್ ಗಮ್ಮಂತ ಇದೆ. ನೋಡಿ ಟೊಮೆಟೊ ಅಂತೂ ಫುಲ್ಲು ಬೆಂದಿದೆ ನೋಡಿ, ಈ ಥರ ಸ್ಮ್ಯಾಶ್ ಆಗಬೇಕು. ಈಗ ಇದಕ್ಕೆ ಧನಿಯಾ ಪುಡಿ ಮತ್ತು ಅದು ಯಾವುದು ಮಸಾಲ ಹಾಕ್ತಿದ್ದೀನಲ್ಲಪ್ಪ, ಯಾವುದಪ್ಪ ಅದು, ಸ್ವಲ್ಪ ಮ್ಯಾಜಿಕ್ ಮಸಾಲ ಹಾಕಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ನೋಡಿ ಬೇಳೆ ಎಷ್ಟು ಗಟ್ಟಿಯಾಗಿದೆ. ಈಗ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ತಿಕ್ನೆಸ್ ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಬೋದು. ನಿಮ್ಮ ಮನೇಲಿ ಗಟ್ಟಿ ಇದ್ದರೆ ಗಟ್ಟಿಗೆ ಮಾಡ್ಕೊಳ್ಬೋದು, ಇಲ್ಲ ನಿಮಗೆ ಸ್ವಲ್ಪ ಸಾಂಬಾರು ಟೈಪ್ ಬೇಕು ಅಂತಂದರೆ ಸಾಂಬಾರು ಟೈಪ್ ಮಾಡ್ಕೊಳ್ಬೋದು. ಗ್ರೇವಿ ಟೈಪ್ ಬೇಕಂದರೆ ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಥರ ಮಾಡ್ಕೊಳ್ಬೋದು. ತುಂಬ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊಳ್ಬೋದು, ಇಲ್ಲ ಸಾಂಬಾರು ಟೈಪ್ ಬೇಕಿದ್ರೆ ಸಾಂಬಾರು ಟೈಪ್ ಮಾಡ್ಕೊಳ್ಬೋದು. ಇಲ್ಲ ನಾನು ಸ್ವಲ್ಪ ತಿಕ್ಕಾಗಿತ್ತು ಅಂತ ಅಂದ್ಬಿಟ್ಟು ಬೇಳೆ ತೊಳೆದು ಅದೇ ನೀರನ್ನ ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲಿ ಬೇಕಿದ್ರೆ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಸ್ವಲ್ಪ ಕಮ್ಮಿ ಆಗಿದ್ರೆ ಉಪ್ಪು ಅಥವಾ ಖಾರ ಈಗ ಆ್ಯಡ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟೇ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ನಿಜ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬಂದಿತ್ತು. ಮತ್ತು ಯಾರೆಲ್ಲ ಆಲ್ರೆಡಿ ಈ ಥರನೇ ನಾನು ಮಾಡಿರೋ ಮೆಥಡಲ್ಲೇ ನೀವು ಮಾಡಿದ್ದೀರಾ ಅಂತಂದರೆ ಕಾಮೆಂಟ್ ಮಾಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದು ನಾನು ನೋಡಿ ತುಪ್ಪನ ಈಗ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಖಾಲಿ ಆಗಿಬಿಟ್ಟಿದೆ, ಒಂದು 2 ಸ್ಪೂನ್ ಇತ್ತು, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ.
ಲಾಸ್ಟಲ್ಲಿ ಹಾಕೋದ್ರಿಂದ ತುಪ್ಪ ಫ್ಲೇವರ್ ಹಾಗೇ ಇರುತ್ತೆ. ನಮ್ಮ ಮನೇಲಂತೂ ತುಪ್ಪ ಇದ್ದರೆ ಡೈಲಿ ತುಪ್ಪ ಅನ್ನಕ್ಕೆ ಹಾಕ್ಕೊಂಡೇ ತಿಂತಾರೆ. ಅದಕ್ಕೋಸ್ಕರ ನಮ್ಮ ಮನೇಲಿ ಬೇಗ ಬೇಗ ತುಪ್ಪ ಖಾಲಿ ಆಗ್ತಾ ಇರುತ್ತೆ. ಈಗ ಒಂದು ಕುದಿ ಬರಲಿ, ಅಲ್ಲಿ ತನಕ ಲಿಡ್ನ ಕ್ಲೋಸ್ ಮಾಡೋಣ. ನಿಜ ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಮತ್ತು ಬ್ಯಾಚುಲರ್ಸ್ ಇದ್ದರೂ ಕೂಡ ಒಂದ್ಸಲ ಟ್ರೈ ಮಾಡ್ಬೋದು. ಇದು ತುಂಬಾ ಈಸಿ ಇದೆಯಲ್ಲ ರೆಸಿಪಿ. ಹಾಯ್ ಫ್ರೆಂಡ್ಸ್, ಇದು ಹೇಗಿದೆ ತುಪ್ಪ ಹಾಕೋದಕ್ಕೆ ಅಂತ ನಾನು ತಗೊಂಡಿರೋದು ಅಮೆಝಾನಲ್ಲಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಪ್ಪ ಖಾಲಿ ಆಗಿದೆ ಈಗ, ಆದರೆ ಚೆನ್ನಾಗಿದೆ. ಡೆಕೋರೇಟಿವ್ ಐಟಮ್ ಥರ ಇಡ್ಬೋದು ಡೈನಿಂಗ್ ಟೇಬಲ್ ಮೇಲೆ. ತುಂಬಾ ಇದಿದೆ. ಇದು ಮಾತ್ರ ಕೊಡ್ತಾರೆ. ಈ ಪ್ಲೇಟು ನಾನು ಇಟ್ಟಿರೋದು. ಈ ಪ್ಲೇಟಲ್ಲಿಟ್ಟರೆ ತುಪ್ಪ ಎಲ್ಲ ಚೆಲ್ಲಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಕರೆಕ್ಟಾಗಿ ಸೂಟಾಗಿದೆ ಅದು ಹೇಳ್ಬೋದು. ಹೇಗೆ ಕಾಣ್ತಿದೆ ಇದರ ಯಾರಿಗಾದ್ರೂ ಬೇಕು ಅಂತಂದರೆ ಲಿಂಕ್ನ ಹಾಕಿರ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಅಮೆಝಾನಲ್ಲಿ ನಾನು ತೊಗೊಂಡಿರೋದು. ಅದಕ್ಕೆ ಚಿಕ್ಕದೊಂದು ಸ್ಪೂನ್ ಕೂಡ ಕೊಟ್ಟಿದ್ದಾರೆ. ಸಾರಿ ಫ್ರೆಂಡ್ಸ್, ಊಟ ಮಾಡುವಾಗ ವಿಡಿಯೋ ಮಾಡೋದು ಮರ್ತದೆ. ಈಗ ರಿವ್ಯೂ ಕೇಳೋಣ. ಹೆಂಗಿತ್ತು ಸಾಂಬಾರು? ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಿಜ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.